ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಶೋಭನಕ್ಕೆ ಮುಹೂರ್ತ ಇಡ್ಸೋಣ ಅಂತ. ಪುರೋಹಿತರೆ, ಬನ್ನಿ ಕೂತ್ಕೊಳ್ಳಿ. ಎಷ್ಟು ಸಲ ಮುಹೂರ್ತ ಇಡಿಸ್ತೀರಾ ರೀ? ಅದ್ ಯಾವಾಗ್ಲೂ ನಿಶ್ಚಿತಾರ್ಥ ಆಯ್ತು, ಮದ್ವೆ ಮೊನ್ನೆ ಆಯ್ತು, ಶೋಭನ ಯಾವಾಗಾಗುತ್ತೋ? ಈ ಸಲ ತಪ್ಪದೆ ನಡೆಯುತ್ತೆ ಅತ್ಗೆ, ನಿಮಗೆ ಆ ಚಿಂತೆ ಏನ್ ಬೇಡ. ಅದ್ ಹೇಗ್ ನಡೆಯುತ್ತೆ? ನಡೆಯೋದಕ್ಕೆ ನಾನ್ ಬಿಟ್ರೆ ತಾನೆ. ಸೋದ್ರಳಿ ಅಂದ್ಮೇಲೆ ಅಷ್ಟು ಮಾತ್ರ ಚಿಂತೆ ಇರಲ್ವಾ? ಎಷ್ಟಾದ್ರೂ ಕಾಲ್ ತೊಳೆದು ಕನ್ಯಾದಾನ ಮಾಡಿದೀವಲ್ಲ. ಅದ್ಯಾರಿಗ್ ನೆನ್ಪಿರುತ್ತೆ ಬಿಡಿ. ಬೇರೆಯವ್ರ ಮುಂದೆ ಪ್ರದರ್ಶನ ಮಾಡೋ ಸೌತಿ ಪ್ರೇಮದ ಹಾಗೆ ನಾವಂದ್ರೆ ಲೆಕ್ಕನೇ ಇಲ್ಲ ಇಲ್ಲಿ ಯಾರಿಗೂ. ಚಂದ್ರಿಕಾ, ನಿಲ್ಲಿಸ್ತೀಯಾ? ಪುರೋಹಿತರೆ, ಒಳ್ಳೆ ಮುಹೂರ್ತ ನೋಡಿ. ಯಜಮಾನ್ರೆ, ವಧುವರ ಜಾತಕ ಕೊಡಿ. ಜಾತಕ ಹೊಂದುತ್ತೋ ಇಲ್ವೋ ಅಂತ ನೋಡಿ ಮುಹೂರ್ತ ಇಡೋದಕ್ಕೆ ಇದೇನಾದ್ರೂ ಮದ್ವೆನ ಪುರೋಹಿತ್ರೆ? ಅದ್ ಮುಗ್ದಿದೆ. ನೀವು ಮುಹೂರ್ತ ಇಡ್ಬೇಕಾಗಿರೋದು ಶೋಭನಕ್ಕೆ. ಶೋಭನಕ್ಕೆ ಹಾ, ಸರಿನಮ್ಮ. ಶೋಭನಕ್ಕಾದ್ರೆ ಜಾತಕ ಬೇಕಾಗಲ್ವ ರೂಪ ಅವ್ರೆ? ಬೇಕಾಗಿಲ್ಲ ಬಿಡಿ. ಪಂಚಾಂಗ ನೋಡಿ ಇವತ್ ರಾತ್ರಿ ಯಾವ ಸಮಯ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಂದ್ರೆ ಇವತ್ ರಾತ್ರಿನೇ ಶೋಭನ ಅಂತ ಫಿಕ್ಸ್ ಆಗಿದ್ದೀರಾ ಅಂತಾಯ್ತು. ಈಗಾಗ್ಲೇ ಲೇಟ್ ಆಗಿದೆಯಲ್ಲ ಅತ್ಗೆ, ಇನ್ನೂ ತಡ ಮಾಡೋದು ಒಳ್ಳೇದಲ್ಲ. ನಮ್ಮಿಂದ ಲೇಟ್ ಆಯ್ತಾ ಅದ್ಕೆ? ನಿನ್ ಸೊಸನೆ ಒಂದ್ಸಲ ವಾಂತಿ ಮಾಡ್ಕೊಂಡ್ಲು, ಇನ್ನೊಂದ್ಸಲ ಇನ್ನೇನೋ ಆಯ್ತು. ತಪ್ಪು ಅವಳದು, ನಮ್ದಲ್ವಲ್ಲ. ಈ ಸಲ ಆ ಥರ ತಪ್ಪೇನೂ ಆಗಲ್ಲ ಬಿಡಿ. ತಪ್ಪದೆ ಶೋಭನಾನೇ ನಡೆಯುತ್ತೆ. ಅಮ್ಮ, ಇವತ್ ರಾತ್ರಿ 8:09 ದಿವ್ಯವಾದ ಮುಹೂರ್ತ ಇದೆ. ಆ ಸಮಯದಲ್ಲಿ ಶುಭ ಕಾರ್ಯ ಮಾಡಿಸಿದ್ರೆ ಹೆಸರು, ಪ್ರಸಿದ್ಧಿ, ಸಿರಿ ಸಂಪತ್ತು, ಸಂಪಾದನೆ ಮಾಡೋರು ವಂಶೋದ್ಧಾರಕರಾಗಿ ಬರ್ತಾರೆ. ಬೇಗ ಗುಡಿಗೆ ಹೋಗಿ ಬನ್ನಿ ಜೈ. ಆಮೇಲೆ ಅಲ್ಲಿ ಇಲ್ಲಿ ಹೋಗದೆ ನೇರವಾಗಿ ಮನೆಗೆ ಬನ್ನಿ. ಸರಿ ಅಜ್ಜಿ. ನಿತ್ಯ, ನಿತ್ಯ, ಗುಡಿಗೆ ಹೋಗೋಣವಾ? ಅಮ್ಮ ನಿತ್ಯ, ಅಯ್ಯೋ, ಒಂದ್ ನಿಮಿಷ ಇರಿ. ತೆಂಗಿನಕಾಯಿ ತರೋಕೆ ಮರ್ತೆ. ಮನೇಲೆ ಎಲ್ಲ ಇಟ್ಕೊಂಡಿಯಲ್ಲ, ತೆಂಗಿನಕಾಯಿ ಮಾತ್ರ ಹೇಗ್ ಮರ್ತೆ? ಅವಸರದಲ್ಲಿ ನೋಡ್ಲೇ ಇಲ್ಲ ರೀ. ಏನಾಗಿದೆ ನಿತ್ಯ ನಿನ್ಗೆ? ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ನಿನ್ಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಬೋದಲ್ಲ. ನಾನು ನಿತ್ಯ ಅಲ್ಲ ಅಂತ ನಿಮ್ಗೆ ಹೇಗ್ ಹೇಳಿ ಸರ್? ಹೇಳಿದ್ರೆ ನಮ್ಮಮ್ಮ ಅಪ್ಪನ ಪ್ರಾಣ ಹೋಗತ್ತೆ. ಸ್ವಲ್ಪನೂ ಪರಿಚಯ ಇಲ್ದವ್ರು ಮದ್ವೆ ಆದ್ರೆ ಹೇಗಿರ್ತಾರೋ ನಾವು ಹಾಗಿದೀವಿ. ವಿ ಲವ್ ಈಚ್ ಅದರ್ ನಿತ್ಯ. ಎಷ್ಟೋ ದಿನ ಪ್ರೀತಿಸಿ ಮದ್ವೆ ಆದವ್ರು ನಾವು. ಎಷ್ಟೋ ಅಡೆತಡೆಗಳನ್ನ ಮೀರಿ ಒಂದಾದವ್ರು ನಾವು. ನಮಗ್ ಮದ್ವೆ ಆಗಿದೆ ಅನ್ನೋ ಸಂತೋಷ ನಿನಗೆ ಸ್ವಲ್ಪನೂ ಇಲ್ಲ. ಮದ್ವೆಗೆ ಮೊದ್ಲಿದ್ದ ಉತ್ಸಾಹ, ಚುರುಕುತನ ಏನೂ ಇಲ್ಲ. ಯಾಕೆ ಹೀಗೆ?
ಅಯ್ಯೋ ಹಾಗೇನಿಲ್ಲ ರೀ, ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿರೋದು ಅಂದ್ರೆ ಬಾಯಲ್ಲಿ ಹೇಳೋದಲ್ಲ ನಿತ್ಯ, ಮನ್ಸಿಂದ ಹೇಳೋದು. ನೀನ್ ಮೊದ್ಲಿನಾಗಿಲ್ಲ. ಏನೋ ತಿಳಿದೇ ಇರೋ ನೋವು, ಭಯ ನಿನ್ನಲ್ಲಿ ನನಗೆ ಕಾಣಿಸ್ತಿದೆ. ನಾನ್ ದೇವ್ರನ್ನ ನಂಬಲ್ಲ ನಿತ್ಯ, ಆದ್ರೂ ಗುಡಿಗೆ ಯಾಕೆ ಬಂದೆ ಗೊತ್ತಾ? ನಿನ್ಗೋಸ್ಕರ. ಈ ಜೈ ತೀರ್ಸೋಕಾಗ್ದಿರೋ ನಿನ್ನ ಆಸೆನ ಈ ದೇವ್ರು ತೀರಿಸ್ತಾನೆ ಅಂದ್ರೆ ನನಗೆ ಅಭ್ಯಂತರ ಇಲ್ಲ. ಆದ್ರೆ ನಾನು ಸಾಲ್ವ್ ಮಾಡಕ್ಕಾಗದೇ ಇರೋ ಸಮಸ್ಯೆ ಏನಾದ್ರೂ ಇದ್ರೆ ದಯವಿಟ್ಟು ನನ್ನ ಹತ್ರ ಹೇಳು ನಿತ್ಯ. ನಾನೇನ್ ದೂರದವನಲ್ಲ, ಹಾಗಂತ ನಾನೇನಿ ತಾಳಿ ಕಟ್ಟಿರೋ ಗಂಡ ಅಂತಾನೂ ಹೇಳ್ತಿಲ್ಲ. ನಿನ್ನ ಪ್ರಾಣದಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನಾಗಿ, ನಿನ್ಗೇನಾದ್ರೂ ಆದ್ರೆ ಬದುಕದೇ ಇರೋನಾಗಿ ಕೇಳ್ತಿದ್ದೀನಿ. ಆ ಕಲ್ ಹತ್ರ ಕೇಳ್ಕೊಂಡಿದ್ ಮಾತುಗಳನ್ನ ನನಗೂ ಹೇಳು ಪ್ಲೀಸ್. ಏನಿಲ್ಲ ರೀ, ತೆಂಗಿನಕಾಯಿ ತಗೊಂಡ್ ಬರ್ತೀನಿ. ನಾನು ಹಾಗೆ ಮರ್ತಿದ್ದು ತಪ್ಪೆ. ನೀನ್ ಮರ್ತಿದ್ದು ತೆಂಗಿನಕಾಯಿನ, ನನ್ನಲ್ಲ. ನಿಮ್ಗೆ ನೋವು ಕೊಡ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಆನಂದನೂ ಕೊಡ್ಲಿಲ್ಲ. ನನ್ನಿಂದ ನೀವು ಕಷ್ಟ ಪಡ್ತಿದ್ದೀರಾ. ನೀನ್ ತೆಂಗಿನಕಾಯಿ ಬಗ್ಗೆ ಅಲ್ವಾ ಹೇಳಿದ್ದು? ಅದಕ್ಕೆ ಹೀಗೆ ಬೇಜಾರಾದ್ರೆ ಹೇಗೆ? ನಾನು ಹೇಳಿದ್ದು ತೆಂಗಿನಕಾಯಿ ಬಗ್ಗೆ ಅಲ್ಲ, ನನ್ನ ಬಗ್ಗೆ, ನಾನು ಮಾಡಿರೋ ಪಾಪದ ಬಗ್ಗೆ. ಏನಿದು? ತೆಂಗಿನಕಾಯಿ ಹಾಳಾಗಿದೆ. ಇಲ್ಲಿ ನೋಡಪ್ಪ, ತೆಂಗಿನಕಾಯಿ ಹಾಳಾಗಿದೆ. ಬೇರೆ ತೆಂಗಿನಕಾಯಿನ ತಗೊಂಬನ್ನಿ. ಪುರೋಹಿತ್ರೆ, ತೆಂಗಿನಕಾಯಿ ಹಾಳಾಗೋದು ಅಂದ್ರೆ ಅದು ಅನಿಷ್ಟ ಅಲ್ವಾ? ಹೌದಮ್ಮ. ಅಯ್ಯೋ, ಅಂದ್ರೆ ಇವತ್ತು ಯಾವ ರೀತಿ ಶುಭ ಕಾರ್ಯ ಮಾಡಬಾರ್ದು ಅಂತ ಅಲ್ವಾ ಅರ್ಥ? ಯಾಕೆ ಹಾಗೆ ಕೇಳ್ತಾ ಇದೀಯಮ್ಮ? ಇವತ್ತು ರಾತ್ರಿಗೆ ಒಂದು ಶುಭ ಕಾರ್ಯ ಇದೆ ಪುರೋಹಿತ್ರೆ. ತೆಂಗಿನಕಾಯಿ ಹಾಳಾಯ್ತಲ್ಲ, ಅದನ್ನ ಮಾಡ್ಬೋದೋ ಬೇಡವೋ ಅಂತ. ನಿಮ್ಮ ಅನುಮಾನ ಸರಿಯಾಗಿದೆಯಮ್ಮ. ಯಾವುದಕ್ಕೂ ಒಳ್ಳೇದು. ನೀವು ಹೇಳೋ ಕಾರ್ಯ ಇವತ್ತು ಮಾಡದೇ ಇರೋದೇ ಒಳ್ಳೇದು. ಸರಿ ಪುರೋಹಿತ್ರೆ, ಬೇರೆ ತೆಂಗಿನಕಾಯಿ ತರ್ತೀನಿ. ಬೇಡ ನಿತ್ಯ, ಯಾವ ತೆಂಗಿನಕಾಯಿನೂ ಬೇಕಾಗಿಲ್ಲ. ಮನೆಗೆ ಹೋಗೋಣ ಬಾ. ಅದ್ಯಾಕಪ್ಪ? ಆರತಿ ಆದ್ರೂ ತಗೊಂಡು ಹೋಗಿ. ತೆಂಗಿನಕಾಯಲ್ಲಿರೋ ಕೇಡನ್ನ ಆರತಿ ದೀಪ ದೂರ ಮಾಡತ್ತ ಪುರೋಹಿತ್ರೆ. ಪುರೋಹಿತ್ರೆ, ಹೂವಿನ ಬುಟ್ಟಿ ಕೊಡಿ. ಆಯ್ತಮ್ಮ. ತೆಂಗಿನಕಾಯಿ ತರೋಕೆ ಮರ್ತೆ. ಇಲ್ಲಿ ನೋಡಪ್ಪ, ತೆಂಗಿನಕಾಯಿ ಹಾಳಾಗಿದೆ. ಆ ಲೇಬರ್ ನನ್ ಡಾಟರ್ ಹೇಗಾಗ್ತಾಳೆ ನಿತ್ಯ? ಇನ್ನೊಂದ್ ಜನ್ಮ ಎತ್ತಿದ್ರು ನನ್ ಮಗಳಾಗೋ ಅರ್ಹತೆ ಅದೃಷ್ಟ ಅವಳಿಗಿಲ್ಲ. ಐ ನೋ ಮಾಮ್, ಸುಮ್ನೆ ಮಾತೆ ಕೇಳ್ತಿದ್ದೀನಿ. ನಾವಿಬ್ರು ಅಕ್ಕ ತಂಗಿ ಅಂದ್ಕೋ, ಸಪೋಸ್ ಟ್ವಿನ್ಸ್ ಅಂದ್ಕೋ, ಸಿಚುವೇಶನ್ ಸೇಮ್. ಆಗೇನ್ ಮಾಡ್ತೀಯಾ? ಆಗ ಕೂಡ ಅವಳನ್ನ ಹೀಗೆ ಬಲಿ ಕೊಡ್ತೀಯಾ? ಇಲ್ಲ ನಿತ್ಯ, ಅವಳು ನಿಜವಾಗ್ಲೂ ನನ್ ಮಗಳೇ ಆಗಿದ್ರೆ ನಿನಗ್ ಸಮಾನವಾಗೇ ನೋಡ್ತಿದ್ದೆ. ಆಗ ನೀನ್ ಹೇಗೋ ಅವಳು ಹಾಗೆ. ನಿನ್ಗ್ ಹೇಗಾದ್ರೂ ತಿಳಿಸ್ ಹೇಳಿ ನಿಮ್ಮಿಬ್ಬರಿಗ್ ಬೇರೆ ಹುಡ್ಗನ್ ಹುಡುಕಿ ಅತಿ ವೈಭವದಿಂದ ಮದ್ವೆ ಮಾಡ್ಕೊಡ್ತಿದ್ದೆ. ಅಂದ್ರೆ ಅವಳನ್ನ ಬದುಕೋಗ್ ಬಿಡ್ತಿದ್ದೆ ಅಂತಾಯ್ತು. ನಾನಾಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಮಾಮ್? ಆಗ ಕೂಡ ಆ ಗಂಗನ್ನ ಸಾಯಿಸಿರ್ತಿದ್ದೆ. ಯಾಕಂದ್ರೆ ಈ ವರ್ಲ್ಡ್ ಅಲ್ಲಿ ನಂತರದವಳು ನಾನ್ ಮಾತ್ರ ಇರಬೇಕು. ನಿನ್ ಪ್ರೀತಿ, ಜೈ ಪ್ರೀತಿ ನನಗ್ ಮಾತ್ರ ಸಿಗ್ಬೇಕು. ನನಗೆ ಯಾರೇ ಅಡ್ಡ ಬಂದರೂ ನಾನು ಒಪ್ಕೊಳ್ಳಲ್ಲ ಮಾಮ್. ಕೊನೆಗೆ ಅದು ನನಗೆ ಬ್ಲಡ್ ರಿಲೇಶನ್ಶಿಪ್ ಆದರೂ ಸರಿ, ಮುಗಿಸ್ಬಿಡ್ತೀನಿ. ಕೂಲ್ ನಿತ್ಯ.
ನಿನ್ಗ ಚಾನ್ಸೇ ಇಲ್ಲ. ನನಗಿರೋದು ನೀನೊಬ್ಳೆ ಮಗಳು. ನಿನಗೋಸ್ಕರ ಬಲಿಯಾಗೋದಕ್ಕೆ ಹುಟ್ಟಿರೋ ಪಶುನೇ ಆ ಗಂಗಾ. ಈ ಟಾಪಿಕ್ನ ನೀನು ಇಲ್ಲಿಗೆ ಬಿಟ್ಟು ಖುಷಿಯಾಗಿರು. ಏನು ಮಾಮ್, ನಿಮಗೆ ಭಯ ಆಯ್ತಾ? ಇಲ್ಲ ನಿತ್ಯ, ನನ್ನ ಇಷ್ಟು ಪ್ರೀತಿಸೋದಕ್ಕೆ ಹೆಮ್ಮೆ ಪಡ್ತಿದ್ದೀನಿ. ಯು ಮೇಕ್ ಮೀ ಪ್ರೌಡ್. ಥ್ಯಾಂಕ್ಸ್ ಮಾಮ್. ಆ ಗಂಗಾ ಏನ್ ಮಾಡ್ತಿದ್ದಾಳೆ ಅಂತ ಒಂದ್ಸಲ ಜೈಗೆ ಫೋನ್ ಮಾಡು. ಇವತ್ತು ಹೇಗಾದ್ರೂ ಫಸ್ಟ್ ನೈಟ್ ಆಗ್ಬೇಕು ಅಂತ ಹೇಳು. ಓಕೆ ನಿತ್ಯ. ನಿತ್ಯ, ನೀನ್ ಹೋಗು, ನಾನು ಕಾಲಲ್ಲಿ ಮಾತಾಡ್ ಬರ್ತೀನಿ. ಹಲೋ, ಹೇಳಿ ಆಂಟಿ. ಗುಡಿಲಿ ಪೂಜೆ ಹೇಗಾಯ್ತು ಜಯ್? ಪರವಾಗಿಲ್ಲ ಆಂಟಿ, ಚೆನ್ನಾಗೇ ಆಯ್ತು. ಇವತ್ತು ನಿಮ್ ಫಸ್ಟ್ ನೈಟ್ ಅಲ್ವಾ? ಹೌದಾಂಟಿ. ನಿತ್ಯ ಹೊರಗಡೆ ಫಾಸ್ಟ್ ಆಗಿ ಕಂಡ್ರು ಸ್ವಲ್ಪ ನಾಚಿಕೆ ಹೆಚ್ಚು, ಭಯ ಕೂಡ ಇದೆ. ನೋಡು ನಾಣಿ, ನೋಡ್ದೆ ಸರ್, ಮೇಡಮ್ ಹ್ಯಾಪಿಯಾಗಿ ಕನ್ನಡಿ ಮುಂದೆ ಕೂತಿದ್ದಾರೆ. ಸರಿಯಾಗಿ ನೋಡು ನಾಣಿ. ಸರ್, ಮೇಡಮ್ ಅಳ್ತಿದಾರಲ್ಲ ಸರ್? ಈಗ್ಲಾದ್ರೂ ನಂಬ್ತೀಯ? ಮೇಡಮ್ ಏನಾಯ್ತು ಸರ್? ಯಾಕೆ ಅಳ್ತಿದ್ದಾರೆ? ಅದೇ ಗೊತ್ತಿಲ್ದೇನೆ ಚಿತ್ರಹಿಂಸೆ ಆಗ್ತಿದೆ ನಾಣಿ. ಅವಳ ಕಣ್ಣೀರ್ ಒರ್ಸೋಕಾಗ್ದೆ, ಅವಳನ್ನ ಖುಷಿಯಾಗಿಡೋಕಾಗ್ದೆ ನರ್ಕ ಆಗ್ತಿದೆ. ಹೋಗ್ಲಿ, ನಾನು ಕೇಳಲ್ಲ ಸರ್? ಹೇಳೋದಾಗಿದ್ರೆ ನನ್ ಜೊತೆನೆ ಹೇಳ್ತಿದ್ಲು ನಾಣಿ. ನನಗ್ ಹೇಳಲಿಲ್ಲ ಅಂದ್ರೆ ಇನ್ಯಾರಿಗೆ ಹೇಳ್ತಾಳೆ? ಒಂದ್ ವೇಳೆ ಫಸ್ಟ್ ನೈಟ್ ಬಗ್ಗೆ ಭಯ ಪಡ್ತಿದಾರೇನೋ ಸರ್? ಅದು ಭಯ ಅಲ್ಲ ನಾಣಿ, ಖಂಡಿತ ನೋವು. ಆ ನೋವನ್ನ ನಾನು ಹೇಗ್ ತಿಳ್ಕೊಳ್ಳೋದು, ಹೇಗ್ ಹಂಚ್ಕೊಳ್ಳೋದು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಬಂದ್ರೆ ಇದನ್ನ ನಿತ್ಯ ಮೇಲೆ ಹಾಕ್ಬಿಡೋಣ. ಅವಳಿಂದ 2 ಸಲ ಶೋಭನಾ ನಿಂತು ಹೋಗಿದೆ. ಈಗಾಗ್ಲೇ ಅವಳ ಮೇಲೆ ಜೈಗೆ ಅನುಮಾನ ಬಂದಿದೆ. ಆಗ್ಲೇ ಗುಡಿಗೆ ಹೋಗ್ ಬಂದಾಗ ಕೂಡ ಶೋಭನಾ ನಿಲ್ಸೋದಕ್ಕೆ ಆ ನಿತ್ಯ ಪ್ರಯತ್ನ ಮಾಡಿದ್ದನ್ನ ಜೈ ಗಮನಿಸಿದಾನೆ. ಅದರಿಂದ ಈ ಸಲ ಕೂಡ ಅವಳೇ ಫಸ್ಟ್ ನೈಟ್ ನಿಲ್ಸಿದ್ದು ಅಂತ ತುಂಬಾ ಈಸಿಯಾಗಿ ನಿತ್ಯನ ಅಪರಾಧಿ ಮಾಡಬಹುದು. ಇಬ್ರು ಮಧ್ಯ ಗಲಾಟೆ ಆಗತ್ತೆ. ಆ ಗಲಾಟೆನ ಬೆಳೆಸಿ ದೊಡ್ಡದ್ ಮಾಡಿ ಡಿವೋರ್ಸ್ಗೆ ದಾರಿ ಆಗೋ ಹಾಗೆ ಮಾಡೋದು. ಆಮೇಲೆ ಸ್ವಪ್ನಾಗೂ ಜೈಗೂ ಮದ್ವೆ ಮಾಡೋದು. ಹಾಲು, ಗಲಾಟೆ, ಡಿವೋರ್ಸ್, ಮದ್ವೆ, ಅಬ್ಬಾ ಪ್ಲಾನ್ ಸೂಪರ್. ಹೋಗೋಣ ಬಾ. ಇವತ್ತು ಈ ಶುಭ ಕಾರ್ಯ ಆಗೋದ್ರೆ ನಾಳೆಯಿಂದ ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಇಲ್ಲಿಗೆ ಈ ಮದುವೆ ಪೂರ್ತಿ ಆದ ಹಾಗಾಯ್ತು. ಜೈ, 1 ತಿಂಗಳು ಆಫೀಸ್ ಕೆಲಸ ಏನು ಇಟ್ಕೋಬೇಡ. ನಿತ್ಯಾನ್ ಕರ್ಕೊಂಡು ಹನಿಮೂನ್ ಹೋಗ್ಬಾ. ಇಬ್ರು ನೆಮ್ಮದಿಯಾಗಿ ಪ್ರಪಂಚನ ಸುತ್ತಾಡ್ಕೊಂಬನ್ನಿ. ಸುಮ್ನೆ ದೇಶ ಸುತ್ತಾಡೋದಲ್ಲ, 1 ವರ್ಷ ತುಂಬೋದ್ರೊಳಗೆ ಭಗವದ್ಗೀತೆ ಹಿಡ್ಕೊಳ್ಳೋ ನನ್ನ ಕೈಯಲ್ಲಿ ನಿನ್ ಮಗು ಇರ್ಬೇಕು.
ಹೆಣ್ಮಗು ಬೇಕಾ ಗಂಡ್ಮಗು ಬೇಕಾ ಅಜ್ಜಿ? ನನಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ. ಹೆಣ್ಮಗುನೇ ಹುಟ್ಟಬೇಕು. ಹೆಣ್ಣು ಮಕ್ಕಳು ಮನೆಗೆ ಅಂದ, ಗಂಡು ಮಕ್ಕಳು ವಂಶಕ್ಕೆ ಅಗತ್ಯ. ಗಂಡೇ ಹುಟ್ಟಬೇಕು. ಗಂಡು ಹೆಣ್ಣು ಅವಳಿ ಜವಳಿ ಹುಡ್ತಾರೆ. ಅಲ್ಲ, ಕೂಸ್ ಹುಟ್ಟೋಕ್ ಮುಂಚೆನೆ ಕುಲಾವಿ ಅನ್ನೋ ಹಾಗೆ ಶೋಭನಾನೇ ಆಗಿಲ್ಲ, ಆಗ್ಲೇ ಮಕ್ಕಳ ಬಗ್ಗೆ ಮಾತಾಡ್ತಿದ್ದಾರೆ. ಶೋಭನೂ ಆಗಲ್ಲ, ಮಕ್ಕಳು ಹುಟ್ಟಲ್ಲ. ಇವ್ರು ಹೀಗೆ ಕಾಯ್ತಿರೋದು ಬಿಟ್ರೆ ಏನೂ ಆಗಲ್ಲ. ಏಯ್, ನನ್ ಕಾಲ್ ಹತ್ರ ಯಾಕೆ ಕೂತಿದ್ಯಾ? ಬೆಡ್ ಮೇಲೆ ಮಲ್ಕೊಳ್ಳೋದಲ್ವಾ? ಕಣ್ಯಾಕ್ ಕೆಂಪಾಗಿದೆ, ನೈಟ್ ಎಲ್ಲ ನಿದ್ರೆ ಮಾಡ್ಲಿಲ್ವಾ? ನನ್ಗೂ ನಿದ್ರೆ ಬರಲ್ವೇನೋ ಅಂತ ಭಯ ಆಗಿತ್ತು. ಆದ್ರೆ ಫಸ್ಟ್ ನೈಟ್ ನಿಲ್ಸೋದಕ್ಕೆ ಹಾಲಲ್ಲಿ ನೀನ್ ಹಾಕಿರೋ ಸ್ಲೀಪಿಂಗ್ ಟ್ಯಾಬ್ಲೆಟ್ ಇಂದ ಮತ್ ಬಂದು ಹ್ಯಾಪಿಯಾಗಿ ನಿದ್ರೆ ಮಾಡಿದೆ. ಅದು ಇವತ್ತಿಂದ ಇನ್ನೇನು ಹಾಕ್ಬಿಡ ನಿತ್ಯ. ನೀನ್ ಹೇಳೋವರೆಗೂ ನಿನ್ ಹತ್ರ ಬರಲ್ಲ ಅಂತ ನೈಟೇ ಹೇಳಿದಿನಲ್ಲ. ಸೊ ಹ್ಯಾಪಿಯಾಗಿರು. ಹೌದು, ನೀನ್ ಯಾಕೆ ನಿದ್ರೆ ಮಾಡದೆ ಎಚ್ಚರ ಇದ್ದೆ? ಮಧ್ಯದಲ್ಲಿ ನನಗೆ ಎಚ್ಚರ ಆಗಿ ನಿನಗೇನಾದ್ರೂ ಮಾಡ್ತೀನಿ ಅಂತ ಭಯ ಆಯ್ತಾ? ನಾನೇನಂತ ಮೃಗ ಅಲ್ಲ ನಿತ್ಯ. ಆದ್ರೂ ನೀನ್ ಎಚ್ಚರವಾಗಿದ್ದಿದ್ದು ಒಂದ್ ರೀತಿ ಒಳ್ಳೇದೆ. ನಿನ್ ಕಣ್ಣು ಕೆಂಪಾಗಿರೋದನ್ನ ನೋಡಿದ್ರೆ ನಮ್ ಮಧ್ಯೆ ನೈಟ್ ಎಲ್ಲ ಫಸ್ಟ್ ನೈಟ್ ಆಯ್ತು ಅಂತ ಮನೆಯವ್ರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ನನಗ್ ಫಸ್ಟ್ ನೈಟ್ ಆದ್ರೆ ನಿನ್ ಮೀನಾಕ್ಷಿನ ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಿದ್ದೆ? ಪಾಪ ಅವಳಿಗೆ ಫೀಲ್ ಆಗಲ್ವಾ? ಆಗ್ತಿದ್ಲು ಸರ್. ನಿಮ್ಮನ್ ಬಿಟ್ಟು ನಾನು ನೈಟ್ ಮನೆಗೆ ಹೋಗಿದ್ರೆ ಖಂಡಿತ ಫೀಲ್ ಆಗ್ತಿದ್ಲು ಸರ್. ದಿನ ನಾನು ನನ್ನ ಮೀನಾಕ್ಷಿ ನಾನ್ ದೇವ್ರಿಗೆ ಕೈ ಮುಗಿಯಲ್ಲ ಸರ್. ಬೆಳಿಗ್ಗೆ ಹೇಳ್ತಿದ್ದಾಗೆ ನಿಮ್ಮನ್ನ ನೆನಪು ಮಾಡ್ಕೊಳ್ಳೋದು. ಅಂತದ್ರಲ್ಲಿ ನೀವು ನೊಂದ್ಕೊಂಡಿದ್ರೆ ನಿಮ್ಮನ್ ಬಿಟ್ಟು ನಾನು ಹೇಗೆ ಹೋಗ್ತೀನಿ ಸರ್? ಬಿಟ್ಟು ಬನ್ನಿ ಅಂತ ಅವಳು ಹೇಗೆ ಹೇಳ್ತಾಳೆ? ರಾಮ ಕಷ್ಟದಲ್ಲಿದ್ದಾಗಲೇ ಆಂಜನೇಯ ಸಿಕ್ಕಿದ್ದು ಸರ್. ಆದ್ರೆ ನೀವು ಆನಂದವಾಗಿದ್ದಾಗಿಂದ ನಾನು ನಿಮ್ ಪಕ್ಕದಲ್ಲೇ ಇದ್ದವನು. ನೀವು ನಗ್ತಿದ್ದಾಗ ನಿಮ್ ಜೊತೆ ಇದ್ದು, ನೀವು ನೋವಲ್ಲಿದ್ದಾಗ ನಿಮ್ ಜೊತೆ ಇರದೆ ಹೇಗೆ ಹೋಗ್ತೀನಿ ಸರ್? ನೀವು ಯಾವತ್ತೂ ನನ್ನನ್ನ ಪಿಎ ತರ ನೋಡಿಲ್ಲ, ನಿಮ್ ಫ್ಯಾಮಿಲಿ ಮೆಂಬರ್ ತರ ನೋಡ್ಕೊಂಡಿದ್ದೀರಾ. ನಿತ್ಯ ಮೇಡಮ್ ಕೂಡ ನಾಣಿ ಅಣ್ಣ ಅಂತ ನನಗೆ ಎಷ್ಟು ಗೌರವ ಕೊಡ್ತಾರೆ. ನಿಮ್ಮಿಬ್ರನ್ನ ಒಂದು ಮಾಡೋಕೆ ನಾನು ಎಷ್ಟೋ ಸಲ ಎಷ್ಟೋ ಕೆಲಸ ಮಾಡಿದ್ದೀನಿ. ಆದ್ರೆ ಇವತ್ತು ನಾನು ಏನೂ ಮಾಡಕ್ಕಾಗ್ತಿಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಸರ್. ಪ್ರತಿ ಸಾರಿ ನಾಣಿ ಡೂ ಸಮಥಿಂಗ್, ಏನಾದ್ರೂ ಮಾಡು ಅಂತಿದ್ರಿ. ಈ ಸಾರಿ ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? ಇನ್ ಮುಂದೆ ನಾವಿಬ್ರು ಒಂದು ಒಪ್ಪಂದಕ್ಕೆ ಬರೋಣ. ಮತ್ತೆ ಹೊಸ ಒಪ್ಪಂದನ? ಹೊಸದಲ್ಲ, ಹಳೆ ಕಂಡೀಷನ್, ಹೊಸ ಕಲರ್. ಅಂದ್ರೆ ಹೊರಗ್ ನಡ್ಸು ಒಳಗ್ ಬೇಡ ಅಂತಾರಾ?
ಆ ಭಯ ನಿನಗೆ ಬೇಕಾಗಿಲ್ಲ. ಹೊರಗೆ ಒಳಗೆ ಕೂಡ ಹೀಗೆ ನಡ್ಸೋಣ. ಏನಂದ್ರೆ ಬಾತ್ರೂಮಿಂದ ನೀನು ಹೀಗ್ ಬರಬಾರ್ದು. ಅಂದ್ರೆ ಬಾತ್ರೂಮ್ ಅಲ್ಲೇ ಪೂರ್ತಿ ರೆಡಿಯಾಗಿ ಬಾ ಅಂತೀರಾ? ತಾಳಿ ಕಡ್ದವನ್ ಮೇಲೆ ಪ್ರೀತಿ ಇಲ್ದಿದ್ರು ವ್ಯಂಗ್ಯಕ್ಕೇನ್ ಕಡಿಮೆ ಇಲ್ಲ. ಅಯ್ಯಯ್ಯೋ, ಹಾಗಲ್ಲ ರೀ, ನೀವು ಹೇಗ್ ಬಾ ಅಂತೀರಾ ಅಂತ. ಅಬ್ಬಾ, ಇಷ್ಟೊಂದು ಇನ್ನೋಸೆನ್ಸ್ ಬೇಡಮ್ಮ, ನೋಡಕ್ಕಾಗಲ್ಲ. ಹಾಗಾದ್ರೆ ನಾನೇನು ಮಾತಾಡಲ್ಲ ಬಿಡಿ, ನೀವೇ ಹೇಳಿ. ನೀನು ಬಾಯಿ ತೆಗೆದು ಮಾತಾಡೋದೇ ಬೇಡಮ್ಮ, ನಿನ್ ಲುಕ್ಕೇ ಸಾಕು, 1000 ಮಾತಿಗೆ ಸಮಾನ. ಅಂದ್ರೆ ಕಣ್ ಕೂಡ ಮುಚ್ಕೊಳ್ಳ? ಬೇಕಾಗಿಲ್ಲ, ಬೇಕಾಗಿಲ್ಲ. ಇವತ್ತಿಂದ ನಾವೊಂದು ಟೈಮ್ ಟೇಬಲ್ ಮಾಡೋಣ. ನಾನ್ ಸ್ನಾನ ಮಾಡೋ ಟೈಮ್, ನೀನ್ ಸ್ನಾನ ಮಾಡೋ ಟೈಮ್ ಕ್ಲಾಶ್ ಆಗ್ದಿದ್ದ ಹಾಗೆ ನೋಡ್ಕೊಳ್ಳೋಣ. ಅಂದ್ರೆ ನನ್ ಟೈಮಲ್ಲಿ ನೀನು, ನಿನ್ ಟೈಮಲ್ಲಿ ನಾನು ಈ ರೂಮಿಗೆ ಬರಬಾರ್ದು. ಒಂದ್ ವೇಳೆ ಬಂದ್ರೆ ಬರಬಾರ್ದು ಅಂತ ಹೇಳಿದ್ದು. ನೋಡು, ಬಂದ್ರೆ ಈ ರೀತಿ ಡ್ಯಾಶಸ್ ಆಗೋದು. ಹಾಗೆ ಆಗ್ಲಿ. ಈಗ ಕೂಡ ನಾನು ಬೇಕು ಅಂತ ಡ್ಯಾಶ್ ಮಾಡಲಿಲ್ಲ, ಅದೇನೋ ಆಕ್ಸಿಡೆಂಟಲ್ ಆಗಿದ್ದು. ಹೌದು. ಏನೌದು? ನಾನು ನಿನಗೆ ಸಂದೇಶ ಕೊಡ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ಅಲ್ಲ ರೀ. ಏನಲ್ಲ? ನಾನು ನಿನ್ನ ಉತ್ತರ ಕೇಳಿದ್ನಾ? ಕೇಳಿಲ್ಲ. ಮತ್ತೆ ಹೇಳ್ತೀನಿ. ಅಯ್ಯೋ, ನೀನೇ ಹತ್ರ ಬರೋವರೆಗೂ ನಾನು ನಿನ್ನ ಟಚ್ ಕೂಡ ಮಾಡಲ್ಲ. ಸರಿ ಬಿಡಿ. ಸರಿನಾ? ಇಷ್ಟು ಕಲ್ಲಾಗಿ ಹೇಗ್ ಬದ್ಲಾದೆ ನಿತ್ಯ ನೀನು? ಹೇಗೆ? ಹೌ, ನನಗೂ ಒಂದಿನ ಬರುತ್ತೆ. ಆ ದಿನ ಬಿಡೋ. ಮೊದ್ಲೇ ಹೇಳಿದ್ರೆ ನೀನ್ ಎಕ್ಸೈಟ್ ಆಗ್ತೀಯ. ನಿನಗ್ ಸಸ್ಪೆನ್ಸೇ ಬೆಟರ್. ಅಯ್ಯಯ್ಯೋ, ಏನಮ್ಮ ನಿತ್ಯ, ತಲೆಗೆ ಸ್ನಾನ ಮಾಡಿ ತಲೆ ಒರೆಸ್ಕೊಳ್ದೆ ಬಂದ್ಬಿಟ್ಯಾ? ಶೀತ ಆಗಲ್ಲ? ಅತ್ಗೆ, ಕೆಂಡಕ್ಕೆ ಸ್ವಲ್ಪ ಸಾಂಬ್ರಾಣಿ ಹಾಕೊಂಡ್ ಬನ್ನಿ. ಕೈ ಖಾಲಿ ಇಲ್ಲ ಅತ್ಗೆ. ಇಬ್ರು ಕಾಫಿ ಕುಡಿತಾ ಇದೀವಲ್ಲ. ಕಾಫಿ ಕುಡಿಯೋದು ಕೂಡ ಒಂದ್ ಕೆಲ್ಸನಾ ಅತ್ಗೆ? ಅವ್ರಿಗೆ ಆ ಕೆಲಸ ಬಿಟ್ರೆ ಬೇರೆ ಏನ್ ಕೆಲಸ ಇದೆ? ನೀನೇ ಹೋಗಿ ತಂದ್ಕೋ ಕಲ್ಪನಾ. ಬೇಕಾಗಿಲ್ಲ ಡ್ಯಾಡ್, ನನ್ ಡಾರ್ಲಿಂಗಿಗೆ ನಾನೇ ಸಾಂಬ್ರಾಣಿ ಹಾಕ್ತೀನಿ. ಸಾರ್, ನೀವು ಮೇಡಮ್ಗೆ ಸಾಂಬ್ರಾಣಿ ಹಾಕ್ತೀರಾ? ಯಾಕ್ ನಾಣಿ? ಆಗ್ಲೇ ನನ್ ಸ್ನಾನ ಮಾಡಿದಾಗ ಅವಳು ನನ್ ಬೆನ್ನುಜ್ಜಿದ್ಲು, ಸ್ನಾನ ಆದ್ಮೇಲೆ ತಲೆ ಒರೆಸಿದ್ಲು. ಈಗ ನಾನು ಅವಳ ತಲೆ ಕೂದಲನ್ನ ಒರೆಸಿದ್ರೆ ತಪ್ಪ? ಕಾರೇಶು ದಾಸಿ ಅಂದಿದಾರ ಹೊರ್ತು ಕಾರೇಶು ದಾಸ ಅನ್ಲಿಲ್ವಲ್ಲ ಸರ್? ಇನ್ ಮುಂದೆ ಹೇಳ್ತಾರ ನಾಣಿ, ಹೆಂಡತಿಗೆ ಗಂಡ ಸೇವೆ ಮಾಡೋದು ಯಾವ ಶಾಸ್ತ್ರದಲ್ಲಾದ್ರೂ ಬರ್ದಿದ್ರೆ ಆ ಶಾಸ್ತ್ರ ರೀರೈಟ್ ಮಾಡ್ಬೇಕು. ಇದೆಲ್ಲ ಹೆಣ್ಮಕ್ಳ ಕೆಲ್ಸ, ನಿಂಗ್ ಯಾಕಪ್ಪ? ಇಲ್ಕೊಡು. ಇಲ್ಲ ಚಿಕ್ಕಮ್ಮ, ನನ್ನ ಹೆಂಡತಿ ಕೆಲ್ಸ ನಾನೇ ಮಾಡ್ತೀನಿ. ನಮ್ ಮನೇಲಿ ಅಭ್ಯಾಸ ಇಲ್ದೇ ಇರೋದನ್ನ ಹೇಗ್ ಮಾಡ್ತೀಯ ಜೈ? ಹೆಂಗಸರ್ ಕೆಲಸ ನಾವು ಮಾಡಿದ್ರೆ ಡೌನ್ ಆಗ್ಬಿಡ್ತೀವಿ ಅಳಿಯ. ಏನಜ್ಜಿ, ಮಾಡ್ಬಾರ್ದಾ? ಮಾಡ್ಬೋದು, ತಪ್ಪೇನಿಲ್ಲ. ಥ್ಯಾಂಕ್ಸ್ ಅಜ್ಜಿ.
ಇದೊಂದು ಸಪೋರ್ಟ್ ಸಾಕು. ಶಾಸ್ತ್ರನ ಚರಿತ್ರೆನ ತಿರ್ಗಾ ಬರಿತೀನಿ. ಕಮ್ ನಿತ್ಯ. ಅಯ್ಯೋ ಬೇಡ ರೀ, ನಾನೇ ಹಾಕೋತೀನಿ. ಜೈ ಆಸೆ ಪಡ್ತಿದ್ದಾನೆ, ಬೇಡ ಅನ್ಬೇಡಮ್ಮ. ಏನ್ ನೋಡ್ತೀಯಾ? ಆ ನಿತ್ಯ ಪ್ಲೇಸ್ ಅಲ್ಲಿ ನಮ್ ಸ್ವಪ್ನ ಇಲ್ಲ ಅಂತನಾ? ಆ ನೋವು ಮೊದ್ಲಿಂದಾನೂ ಇದೆ. ನಾನ್ ನೋಡ್ತಿರೋದು ನಿತ್ಯ ಪ್ಲೇಸ್ ಅಲ್ಲ, ನಿತ್ಯ ಫೇಸ್. ಯಾಕೆ ಆ ಫೇಸ್ಗೆ ಏನಾಯ್ತು? ಚೆನ್ನಾಗಿದೆಯಲ್ಲ. ಖುಷಿಯಾಗಿಲ್ಲ. ಫಸ್ಟ್ ನೈಟ್ ಆಗಿರೋ ಸಂತೋಷ ಇಲ್ಲ. ಗಂಡ ಸೇವೆ ಮಾಡ್ತಾ ಇರೋ ಸಂತೃಪ್ತಿನೂ ಇಲ್ಲ. ಏನೋ ವ್ಯತ್ಯಾಸ ಇದೆ. ಅವಳು ನಿತ್ಯಾನ ಅಂತ ಅನುಮಾನ ಇದೆ. ಮತ್ತೆ ಶುರು ಮಾಡ್ದ ನೀನು? ಅವಳು ನಿತ್ಯ ಅಲ್ದಿದ್ರೆ ಇನ್ಯಾರು? ಯಾರು ಅಂತ ಕಂಡು ಹಿಡಿತೀನಿ. ತುಂಬಾ ಚೆನ್ನಾಗಿದೆ. ಆ ನಿತ್ಯನ ದೂರ ಕಳ್ಸು ಅಂದ್ರೆ ಆ ನಿತ್ಯನ ಹುಡುಕ್ತೀನಿ ಅಂತೀಯ. ಅವಳು ನಿತ್ಯನೋ ಅಲ್ವೋ ನಮ್ಗೆ ಯಾಕೆ? ಮುಗಿಸಿದ್ರೆ ನಮ್ ಕೆಲ್ಸ ಮುಗಿಯತ್ತೆ. ಮುಗಿಸೋದು ಗ್ಯಾರಂಟಿ. ಆದ್ರೆ ಬೀಳೋ ಶವ ನಿತ್ಯಾದೋ ಅಲ್ವೋ ಅಂತ ಕ್ಲಾರಿಟಿ ಬೇಕಲ್ವಾ? ಅದನ್ನ ಕಂಡು ಹಿಡ್ಬೇಕಾದ್ರೆ ನಿತ್ಯ ಅಮ್ಮನೇ ಬರ್ಬೇಕಾಗುತ್ತೋ ಏನೋ. ಬನ್ನಿ ಅದ್ಗೆ, ಕೂತ್ಕೊಳ್ಳಿ. ಪರವಾಗಿಲ್ಲ. ನನ್ ನಾಲ್ಗೆ ಮೇಲೆ ಮಚ್ಚಿ ಇರ್ಬೇಕು ಚಂದ್ರಿಕಾ. ಅವ್ರು ಬರ್ಬೇಕು ಅಂತ ಅನ್ನೋ ಇಲ್ವೋ, ಅವರೇ ಬಂದ್ಬಿಟ್ರು. ಅದಕ್ಕೇನ್ ಮಾಡ್ಬೇಕು? ನಿಮ್ ನಾಲ್ಗೆಗೆ ಅರ್ಶನ ಕುಂಕುಮ ಹಚ್ಚಿ ತೆಂಗಿನಕಾಯಿ ಹೊಡಿಬೇಕಾ? ಏನಮ್ಮ, ಮಗಳ್ ನೋಡಕ್ ಬಂದ್ಯಾ? ಹೌದು ಅಜ್ಜಿ. ದಿನ ಬೆಳಗ್ಗೆ ಆಫೀಸ್ ಹೊರಟ್ಬಿಡ್ತಿದ್ರಿ, ಇವತ್ ಮಗಳ್ ನೋಡಕ್ ಬಂದಿದ್ದೀರಾ ಪಾಪ. ಅವಳನ್ ನೋಡಕ್ಕಲ್ಲ, ಅವಳ ಸಾವನ್ ನೋಡಕ್ ಬಂದಿತ್ತು. ಹಾಗೇನಿಲ್ಲ, ಆಫೀಸಲ್ಲಿ ಅಂಥ ಕೆಲಸ ಏನಿರ್ಲಿಲ್ಲ. ಒಬ್ಳಿಗೆ ಮನೇಲೇನು ತೋಚ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ತಪ್ಪೇನಿಲ್ಲ ಬಿಡಮ್ಮ. ಹೊಸ್ದಾಗ್ ಮದ್ವೆ ಆಗಿರೋ ಮಗಳು ಯೋಗಕ್ಷೇಮ ವಿಚಾರಿಸೋದು ತಾಯಿ ಕರ್ತವ್ಯ. ಹೌದತ್ಗೆ, ಇದೇನು ಬೇರೆಯವ್ರ ಮನೆ ಅಲ್ಲ, ನಿಮ್ ಮಗಳ ಅತ್ತೆ ಮನೆನೂ ಅಲ್ಲ, ನಿಮ್ ಮನೆನೇ ಅನ್ಕೊಳ್ಳಿ. ಈ ಮನೆಗ್ ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು ಹೋಗ್ಬೋದು. ನಿಮ್ಮನ್ ಬೇಡ ಅನ್ನೋರು, ಯಾಕೆ ಅಂತ ಕೇಳೋರು ಯಾರು ಇಲ್ಲ. ತುಂಬಾ ಥ್ಯಾಂಕ್ಸ್. ಗಂಗಾ ಎಲ್ಲಿ? ಗಂಗಾ ಯಾರು? ಈ ಮನೇಲಿ ಗಂಗಾ ಅಂತ ಯಾರು ಇಲ್ವೇ? ನೀವ್ ಯಾರ ಬಗ್ಗೆ ಕೇಳಿದ್ದು? ಯಾರಮ್ಮ ಗಂಗಾ? ಅದು ಅಜ್ಜಿ. ನಗ್ದೆ ಇನ್ನೇನ್ ಮಾಡು ಅಂತೀರ ಮೇಡಮ್? ನಿಮ್ಗೆ ನನ್ನ ನಗು ಕಾಣ್ತಿದ್ದೆ ಹೊರತು ಆ ನಗು ಹಿಂದಿರೋ ನನ್ನ ನೋವು ಕಾಣ್ಲಿಲ್ಲ. ನಿಮ್ ಪ್ರಶ್ನೆ ಹೇಗಿದೆ ಅಂದ್ರೆ, ಹೇಗ್ ಸತ್ತು ಹೋದೆ ಅಂತ ಶವನ ಕೊಲೆಗಾರ ಕೇಳೋ ಹಾಗಿದೆ. ನನ್ನ ಈ ನರ್ಕಕ್ಕೆ ತಳ್ಳಿರೋ ನೀವೇ ನರ್ಕಕ್ಕೆ ಹೇಗ್ ಬಂದೆ ಅಂತ ಕೇಳ್ತಿದ್ದೀರಾ. ಯಾಕೆ? ನಾನು ಯಾವ ಪರಿಸ್ಥಿತಿಲಿ ಒಪ್ಪಿದ್ನೋ ನಿಮಗ್ ಗೊತ್ತಿಲ್ವಾ? ನನ್ನ ಅಮ್ಮಂಗೆ ಗನ್ ಹಿಡ್ದು ನನ್ನ ಅಪ್ಪನ್ನ ಕೂಳ್ ಹಾಕಿ ಬಲವಂತವಾಗಿ ನನ್ನ ಬಲಿಪಶು ಮಾಡಿದ್ರಿ. ಕತ್ ಕೊಯ್ದು ನೋವು ಹೇಗಿದೆ ಅಂತ ಕೇಳ್ತಿದ್ದೀರಾ? ಪಶು ಕಟುಕನ್ ಮುಂದೆ ಬಾಯಿ ತೆಗ್ದು ಮಾತಾಡಲ್ಲ. ನಾನು ಮನುಷ್ಯ ಆಗಿದ್ದಕ್ಕೆ ನಾನು ಹೇಳ್ತಿದ್ದೀನಿ ಅನ್ಕೊಂಡ್ರಾ? ಕಟುಕ ಕೂಡ ತಲೆ ಕಡಿಯೋ ಮೊದಲು ಬಾಯಿಗೆ ನೀರ್ ಹಾಕ್ತಾನೆ. ನೀವು ನನ್ನ ಬಾಯಿಗೆ ವಿಷ ಹಾಕಿ ನನ್ ಕತ್ತಿ ಹಿಡ್ಕೊಂಡು ನಾನು ತುಪ್ತಿರೋ ಹಾಗೆ ನುಂಗ್ದಿರೋ ಹಾಗೆ ಮಾಡಿದ್ರಲ್ಲ ಮೇಡಮ್. ನನ್ ಗಂಡಂಗೆ ನಮ್ಮನೆ ಕೆಲ್ಸದೊಳಗೆ ಹುಟ್ಟಿರೋ ಅಕ್ರಮ ಸಂತಾನ ನೀನು. ನಿನ್ ಬಾಯಿಗೆ ವಿಷ ಹಾಕ್ದೆ ಅಮೃತ ಹಾಕ್ಬೇಕಾ? ಸರಿ ಸರಿ, ಮೊದಲನೇ ರಾತ್ರಿ ಹೇಗೂ ಕಳೀತಲ್ಲ, ಇನ್ನೊಂದ್ 2 ರಾತ್ರಿಗಳಿದೆ.
ಮೂರನೇ ರಾತ್ರಿ ಕಳೀತಿದ್ ಹಾಗೆ ನಿನ್ ಅಮ್ಮನ್ನ ನಿನ್ ಕೈಲಿಟ್ಟು ನಿನ್ ಅಪ್ಪನ್ನು ನಿನಗ್ ಕೊಟ್ಬಿಡ್ತೀನಿ. ನಿಮ್ಗಿಷ್ಟ ಇರೋ ಜಾಗಕ್ಕೆ ಹೋಗ್ಬಿಡಿ. ಆಮೇಲೆ ನಿಮ್ಗೂ ನಮ್ಗೂ ಯಾವ ಥರದ ಸಂಬಂಧನೂ ಇಲ್ಲ. ಮತ್ತೆ 2 ರಾತ್ರಿ ಯಾಕೆ ಮೇಡಮ್? ಜೈ ಜೊತೆ 3 ರಾತ್ರಿ ಕಳಿಬೇಕು ಅಂತ ಫಸ್ಟೇ ಹೇಳಿದ್ನಲ್ಲ. ಯಾವಾಗ ಹೇಳಿದ್ರಿ ಮೇಡಮ್? ಫಸ್ಟ್ ನೈಟ್ ಮಾತ್ರ ಹೇಳಿದ್ರಲ್ವಾ? ಹಾಗಾದ್ರೆ ಈಗ ಹೇಳ್ತಿದ್ದೀನಿ ಕೇಳು. 3 ರಾತ್ರಿ ಆದ್ಮೇಲೆನೆ ನಿನಗ್ ಬಿಡುಗಡೆ. 4ನೇ ದಿನ ಬೆಳಿಗ್ಗೆನೆ ನಿನ್ನ ಅಮ್ಮನ್ನು ನಿನ್ನ ಅಪ್ಪನ್ನು ನಿನಗ್ ಹ್ಯಾಂಡ್ ಓವರ್ ಮಾಡ್ತೀನಿ. ಇದು ಅನ್ಯಾಯ ಮೇಡಮ್. ಒಪ್ಕೊಂಡಲ್ಲ ಅಂತ ಮತ್ತೆ ಮತ್ತೊಬ್ಬ ತುಳಿಯೋಕ್ ನೋಡ್ತಿದ್ದೀರಾ. ನೀರಲ್ಲಿ ಮುಳುಗೋಗಿದ್ಯೆ ನೀನು. ಇನ್ನು ಚಳಿ ಯಾಕೆ ನಿನ್ಗೆ? ಫಸ್ಟ್ ನೈಟ್ ಆಗೋಗಿದೆ. ಇನ್ನು ಉಳಿದಿದ್ದು ಜಸ್ಟ್ 2 ನೈಟ್ಸ್. ನಿಜಾನೇ ಮೇಡಮ್. ಒಂದ್ ಕೊಲೆ ಮಾಡಿ ಸಿಕ್ಬಿದ್ದು ಗಲ್ಲು ಶಿಕ್ಷೆ ಆಗಿರೋ ಕೈದಿ ಆಮೇಲೆ ತಪ್ಪಿಸ್ಕೊಂಡು 100 ಕೊಲೆ ಮಾಡಿದ್ರು ಒಂದೇ ಗಲ್ ಶಿಕ್ಷೆ ಅಲ್ವಾ? ಒಂದ್ ಪ್ರಾಣನ 100 ಸಲ ತೆಗಿಯೋಕ್ಕಾಗಲ್ವಲ್ಲ? ಇದೇನಾ ನೀವ್ ಹೇಳೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.